ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರಿಯಾಂಶ್ ಅವರು ಕೂಡ ಮಾತಾಡ್ತಾ ಇದ್ದಾರೆ. ಅವರು ವಿಡಿಯೋನಲ್ಲಿ ಬರಬೇಕಂತೆ. ವಿಡಿಯೋನಲ್ಲಿ ಬರ್ತೀರಾ? ಬನ್ನಿ ಇಲ್ಲಿ. ಸೊ ಪ್ರಿಯಾಂಶ್ ಅವರು ಚಿಕ್ಕ ಪಾಪು ಆಗಿದ್ದಾಗ ಅವರು ಸರಿ ಜಾಸ್ತಿ ತಿಂತಾಯಿದ್ರು. ಟ್ರಾವೆಲ್ ಮಾಡಿದಾಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗೋದು ಸರಿ ಮಾಡಿಕೊಡೋದಕ್ಕೆ. ಸೊ ಆ ಟೈಮ್ನಲ್ಲಿ ನಾನು ಯೂಸ್ ಮಾಡ್ತಿದ್ದಂಥ ಒಂದು ಪ್ರಾಡಕ್ಟ್ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಈ ರೀತಿಯಾಗಿರುವಂಥ ಮಿನಿ ಸ್ಟವ್ ಬರುತ್ತೆ. ಸೊ ಅದಕ್ಕೆ ಈ ರೀತಿಯಾಗಿರುವಂಥದ್ದೊಂದು ಗ್ಯಾಸ್ದು ಕಂಟೈನರು. ಇದನ್ನು ಇಲ್ಲಿ ಇಟ್ಟುಬಿಟ್ಟು ತಿರುಗಿಸ್ಕೊಳ್ಳೋ ಅಂಥದ್ದು. ಬೇಡ ಅಂದಾಗ ರಿಮೂವ್ ಮಾಡ್ಕೊಳ್ಬೋದು. ಹಾಗೇ ಇದು ಕೂಡ ಅಷ್ಟೇ ಈ ರೀತಿಯಾಗಿ ಮಡಚ್ಕೊಳ್ಬೋದು. ಇದನ್ನು ಕೂಡ ಯಾವಾಗ ಯೂಸ್ ಮಾಡ್ತೀವೋ ಅವಾಗ ಈ ರೀತಿ ಮಾಡ್ಕೊಳ್ಳೋ ಅಂಥದ್ದು. ಇದರಿಂದ ಪಾಪುಗಳಿಗೆ ಸರಿನಾ ಟ್ರಾವೆಲ್ ಮಾಡ್ತಾ ಇರ್ತೀರ ಪದೇ ಪದೇ ಅಂತ ಟೈಮ್ನಲ್ಲಿ ಎಲ್ಲ ಕಡೆ ಹೋದಾಗ ಮಾಡ್ಕೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುವಂಥದ್ದು. ಹಾಗೇ ಇದು ಬಿಲೋ 500-600 ಅಷ್ಟು ಬರುತ್ತೆ ಅಷ್ಟೇ. ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ. ಒಂದು ಬಿಲೋ 600 ಅಂತೂ ಸಿಗುತ್ತೆ ನಿಮಗೆ. ಇದೆರಡೂ ಒಟ್ಟಿಗೆನೂ ತೊಗೋಬೋದು. ಇದನ್ನು ಸಪ್ರೇಟಾಗಿ ಕೂಡ ತೊಗೊಳ್ಬೋದು. ಸ್ಟವ್ ಒಂದು ಸಲ ತೊಗೊಂಡ್ಮೇಲೆ ಇದು ಖಾಲಿ ಆದಮೇಲೆ ನೀವು ಮತ್ತೆ ಇದನ್ನು ತೊಗೊಳ್ಬೋದು. ಇವು ಕೂಡ ಸಪ್ರೇಟಾಗಿ ಸಿಗ್ತವೆ. ಇದನ್ನು ನಾನು ಮೀಶೋನಲ್ಲಿ ಬೈ ಮಾಡಿದಂಥದ್ದು. ತುಂಬಾ ಚೆನ್ನಾಗಿದೆ. ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಈ ರೀತಿಯಾಗಿ ರೊಟೇಟ್ ಮಾಡಿಕೊಂಡು ಜಸ್ಟ್ ಫಿಕ್ಸ್ ಮಾಡುವಂಥದ್ದು ಫಿಕ್ಸ್ ಆಗುತ್ತೆ. ಅದಾದಮೇಲೆ ಇಲ್ಲಿ ತಿರುಗಿಸುವಂಥದ್ದನ್ನು ಕೊಟ್ಟಿರ್ತಾರೆ. ಮತ್ತು ನಮಗೆ ಲೈಟರ್ನ ಅವಶ್ಯಕತೆ ಕೂಡ ಇಲ್ಲ. ನೋಡಿ ಇಲ್ಲೇ ಒಂದು ಈ ರೀತಿಯಾಗಿ ಟಚ್ ಮಾಡಿದ್ರೆ ಇದನ್ನು ಕೆಳಗಡೆ ಎಳೆದ್ರೆ ನೋಡಿ ಬರ್ನ್ ಆಗ್ತಾಯಿದೆ, ಸ್ಟಾರ್ಟ್ ಆಗ್ತಾಯಿದೆ. ಬೆಳಕಲ್ಲಿ ಕಾಣ್ತಾ ಇಲ್ಲ. ಸೊ ಇಲ್ಲಿ ಎಷ್ಟು ಬೇಕು ನಿಮಗೆ ಅಷ್ಟಕ್ಕೆ ತಿರುಗಿಸ್ಕೊಳ್ಬೋದು. ಲೋ ಕೂಡ ಇಟ್ಕೋಬೋದು, ಫ್ಲೇಮ್ ಹೈ ಕೂಡ ಮಾಡ್ಕೊಳ್ಬೋದು. ಇದು ತುಂಬ ಏನು ಬೇಗ ಖಾಲಿ ಆಗೋದಿಲ್ಲ, ತುಂಬ ದಿನ ಬರುತ್ತೆ ಇದು. ನಾನು ಇದನ್ನು ರೆಗ್ಯುಲರಾಗಿ ಇವಾಗ ಯೂಸ್ ಮಾಡ್ತಾನೇ ಇದ್ದೀನಿ. ಮನೆಯಲ್ಲಿ ಏನಾದರೂ ಆಚೆ ಹೋದಾಗ ಮನೆಯವರೆಲ್ಲ ಕುಶಾಲಿನಿಗೆ ಏನಾದರೂ ಮಾಡ್ಕೊಳ್ಬೇಕು ಸರಿನಾ ಅಂತ ಅಂದರೆ ಆ ಟೈಮ್ನಲ್ಲಿ ಕೂಡ ಯೂಸ್ ಮಾಡ್ಕೊಳ್ತೀನಿ. ಆಚೆ ಹೋದಾಗ ನೀವು ಯಾರಾದರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಪಿಕ್ನಿಕ್ ಹೋಗ್ತಾ ಇದ್ದೀರಾ, ಆಚೆ ಎಲ್ಲಾದರೂ ಹೋಗಿ ಮ್ಯಾಗಿ ಎಲ್ಲ ಮಾಡ್ಕೊಳ್ಬೇಕು, ಆ ಥರದಕ್ಕೆಲ್ಲ ಯೂಸ್ ಆಗುತ್ತೆ ಇದು. ಇದ್ರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಗಿ ಚೆಕ್ ಮಾಡಿ ನೀವು ಅಲ್ಲಿಂದ ಬೈ ಮಾಡ್ಬೋದು. ಸೊ ಇವತ್ತು ಕಾರ್ಪೆಂಟರ್ ಬಂದಿದ್ದಾರೆ. ಮನೆಯಲ್ಲಿ ಬಾಗಿಲು ಕಿಟಕಿ ಎಲ್ಲ ಕೂಡಿಸ್ತಾ ಇದ್ದಾರೆ. ಸೊ ಆ ಕೆಲಸ ನಡೀತಿದೆ. ಡೋರ್ ಆ್ಯಂಡ್ ವಿಂಡೋಸು ಫಸ್ಟ್ ಗ್ರೌಂಡ್ ಫ್ಲೋರಿಗೆ ಏನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಪಾಲಿಷಿಂಗ್ ಎಲ್ಲ ಆಗಿದೆ. ಸೊ ಮನೆ ಬಗ್ಗೆ ಏನೂ ಅಪ್ಡೇಟ್ನ ಮಾಡಿಲ್ಲ. ವೀಡಿಯೋಸ್ಗಳನ್ನ ಶೇರ್ ಮಾಡ್ಕೊಳ್ತಿಲ್ಲ. ತುಂಬ ದಿನದಿಂದ ಅಂತ ಹೇಳಿ ಕೇಳ್ತಾ ಇದ್ರಿ. ಅದು ವೀಡಿಯೋಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಎಡಿಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ವೀಡಿಯೋಸ್ ಕೂಡ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಹಾಗೇ ವಾಯ್ಸ್ ಓವರ್ ಕೊಡೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮನೆ ರೋಡ್ಗೆ ಅಟ್ಯಾಚ್ ಇರೋದ್ರಿಂದ ಹೆವಿ ವೆಹಿಕಲ್ಸ್ ಓಡಾಡ್ತಾ ಇರ್ತವೆ. ಈ ರೀತಿ ಡೈರೆಕ್ಟಾಗಿ ಮಾತಾಡಿಕೊಂಡು ವೀಡಿಯೋನ ಶೂಟ್ ಮಾಡ್ಕೊಂಡಿದ್ರೆ ಬೇಗ ಎಡಿಟ್ ಮಾಡಿ ಹಾಕ್ಬೋದು. ಫಸ್ಟೇ ವಿಡಿಯೋ ತೊಗೊಂಡು ನಾನು ಅದನ್ನು ಎಡಿಟ್ ಮಾಡಬೇಕು ಅಂದರೆ ಮನೆಯಲ್ಲಿ ಮಕ್ಳದ್ದು ಗಲಾಟೆ ಇರುತ್ತೆ. ಅವ್ರು ಮಲಗಿದ್ದಂಥ ಟೈಮ್ನಲ್ಲಿ ಬೇರೆ ಕೆಲಸ ಇರುತ್ತೆ. ಇಲ್ಲಾಂದರೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ನಮ್ಮ ಮನೆ ಹತ್ರ ವಾಯ್ಸ್ ಓವರ್ ಕೊಡೋದಕ್ಕೆ. ಸೊ ಇವತ್ತು ಏನು ಕೆಲಸ ಆಗ್ತಾಯಿದೆ ಅಂತ ಹೇಳಿ ತೋರಿಸ್ತೀನಿ. ಸೊ ಕೆಲವೊಂದಷ್ಟು ವೀಡಿಯೋಸ್ ಕ್ಲಿಪ್ಸ್ ಏನಾದರೂ ಸಿಕ್ಕಿದ್ರೆ ಡಿಲೀಟ್ ಆಗದೆ ಇರೋವಂಥದ್ದು ಅದನ್ನು ಕೂಡ ಇವತ್ತು ಆ್ಯಡ್ ಮಾಡ್ಕೊಳ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ತುಂಬ ದಿನದಿಂದ ಜೆಮ್ಸ್ನ ತೊಗೊಂಡು ಬಂದಿರಲಿಲ್ಲ ನಾವು. ಯಾವುದೇ ಥರದ ಚಾಕ್ಲೇಟ್ಸು ಜೆಮ್ಸು ಯಾವುದು ಕೂಡ ಕೊಡೋದಿಲ್ಲ. ಇವತ್ತು 2 ಡೇಸ್ ಹಿಂದೆ ಪ್ರಿಯಾಂಶ್ಗೆ ಒಂದು ಜೆಮ್ಸ್ ಪ್ಯಾಕೆಟ್ನ ತೊಗೊಂಡು ಬಂದು ಕೊಟ್ಟಿದ್ದರು. ಸೊ ಅದಕ್ಕೆ ಎಷ್ಟು ಅಡಿಕ್ಟ್ ಆಗ್ತವೆ ಮಕ್ಕಳು. ಆ ಥರದ್ದು ಏನಾದರೂ ಒಂದಿನ ಕೊಟ್ಟರೆ ಅಂದರೆ ಸೊ ನೆಕ್ಸ್ಟ್ ಡೇನೇ ಕೂಡ ಬಿದ್ದುಬಿಡ್ತು ನಮ್ಮ ಪಾಪುಗಳು. ಸೊ ಜೆಮ್ಸ್ ತಿನ್ಕೊಂಡು ಬಿದ್ದುಬಿಡ್ತು. ನೆಕ್ಸ್ಟ್ ಡೇನ್ ಕೂಡ ಜೆಮ್ಸ್ ಬೇಕು ಕರ್ಕೊಂಡೋಗಿ ಗಾಡಿನಲ್ಲಿ ಅಂತ ಕೇಳ್ದ. ಸೊ ಇವತ್ತು ಕೂಡ ಅದನ್ನೇ ಹಠ ಮಾಡ್ತಾ ಇದ್ದಾನೆ. ಅದಕ್ಕೆ ಏನು ಮಾಡಬೇಕು ಹೇಳೋದಕ್ಕೆ ಈ ಥರ ಎಲ್ಲ ಮಾಡಿದಾಗ ಒಂದು ಕೋಲ್ ತೊಗೊಳ್ಬೇಕು. ನೀವು ಕೋಲ್ ತೊಗೊಂಡು ಹೊಡಿಬೇಕು ಅಲ್ವಾ ಪ್ರಿಯಾಂಶ್? ಆ ಥರ ಮಾಡೋದಾ? ಇವರು ಯಾವ ಥರ ಮಕ್ಕಳು ಅಂತಂದರೆ ಕೋಲ್ ತೊಗೊಂಡು ನನಗೆ ಹೊಡಿತಾರೆ. ಒಬ್ಬರು ಟ್ರೈಪಾಡ್ನ ಅಳ್ಳಾಡಿಸ್ತಿದ್ದಾರೆ, ಇನ್ನೊಬ್ಬರು ಹೊಡಿತಾ ಇದ್ದಾರೆ. ಇವತ್ತು ಇವ್ರ ಅಜ್ಜಿ ಇಲ್ಲ. ಸೊ ಅವರು ಜಾತ್ರೆಗೆ ಹೋಗಿದ್ದಾರೆ. ಹಾಗಾಗಿ ಇವ್ರದ್ದೇ ಹವಾ ಆಗ್ಬಿಟ್ಟಿದೆ ನನಗೆ. ಇಬ್ಬರು ಕೂಡ ಬಂದು ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಾ ಇದ್ದಾರೆ. ಸೊ ಇವಾಗ ಹಿಂದೆ ಕಾರ್ಪೆಂಟ್ರ್ ಏನು ಮಾಡ್ತಿದ್ದಾರೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಕಿಟಕಿಗಳಿಗೆಲ್ಲ ಈ ರೀತಿಯಾಗಿ ಕಂಬಿನ ಹೊಡಿತಾ ಇದ್ರು.
ಸೊ ಈ ಕಂಬಿ ಹೊಡೆಯೋದ್ರ ಜೊತೆಯಲ್ಲಿ ಈ ರೀತಿಯಾಗಿರೋಂಥ ಒಂದು ವೈಟ್ ಪೈಪನ್ನು ಏರಿಸ್ಕೊಂಡು ಹೊಡಿತಾ ಇದ್ದಾರೆ ನೋಡಿ. ಇದರಿಂದಾಗಿ ಸಿಮೆಂಟ್ ಎಲ್ಲ ಬಿದ್ದ ಮೇಲೆ ನಮಗೆ ಮನೆ ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ ಸೊ ಅದು ಕಂಬಿಗಳ ಮೇಲೆ ಕೂತ್ಕೊಳ್ಳೋದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಐಡಿಯಾನ ಮಾಡಿದ್ದಾರೆ. ಸೊ ಇದನ್ನು ವರ್ಕ್ ಎಲ್ಲ ಮುಗಿದ ಮೇಲೆ ನಾವು ಕಟ್ ಮಾಡಿ ರಿಮೂವ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಕ್ಲೀನಾಗಿದೆ ಅಂತ ಹೇಳಿ. ಸೊ ಮನೆ ಹಿಂದೆ ಹೋಗಿ ಏನೇನು ಮಾಡ್ತಿದ್ದಾರೆ ಅಂತ ಹೇಳಿ ನೋಡಿಬಿಟ್ಟು ಖುಷಿ ಆ್ಯಂಡ್ ಪ್ರೇಯಾಂಶ್ ಇಬ್ಬರೂ ಕರ್ಕೊಂಡು ಪಕ್ಕದ ಮನೆ ಹತ್ರ ಹೋದ್ವಿ. ಅವರಿಬ್ಬರು ಕಡಲೆಪುರಿನಲ್ಲಿ ಆಟ ಆಡ್ತಾಯಿದ್ರು ತಿನ್ಕೊಂಡು. ಕುಶಾಲಿನಿ ಅಂತೂ ಸಿಕ್ಕಾಪಟ್ಟೆ ಬಜಾರಿ. ನೋಡಿ ಕಡಲೆಪುರಿ ತಿನ್ನಬೇಡ ಅಂತ ಹೇಳಿ ನೇಹನ್ ಕೈನೇ ಕಚ್ಚೋದಕ್ಕೆ ಹೋಗ್ತಾಯಿದ್ಲು. ಯಾವ ಮಕ್ಳನ್ನಾರಾಗಲಿ ಯಾರು ದೊಡ್ಡವರಾಗಲಿ ಅವಳು ಹೇಳಿದ್ದೇ ಫಸ್ಟ್ ಆಗಬೇಕು. ಅವಳಿಗೆ ಕೇಳಿದ್ದನ್ನು ಫಸ್ಟ್ ಅವ್ರು ಕೊಟ್ಬಿಡ್ಬೇಕು. ಸೊ ಮೆಟ್ಲತ್ತಿ ಮೆಟ್ಲು ಇಳಿದು ಬರ್ತೀನಿ ನಾನು ಅಂತ ಹೇಳಿ ಇಲ್ಲಿ ಪ್ರೇಯಾಂಶ್ ಆಟ ಆಡ್ತಾಯಿದ್ದ. ಖುಷಿನ ಯಾರೂ ಕೂಡ ಎತ್ಕೊಳ್ಳೋದು ಅವ್ನಿಗಿಷ್ಟ ಆಗೋದಿಲ್ಲ. ಎಲ್ಲ ಮಕ್ಳಿಗೂ ತುಂಬ ಚಿಕ್ಕ ಮಗು ಅಂದರೆ ಇವಾಗ ಖುಷಿನೇ. ಸೊ ಹಾಗಾಗಿ ಅವರಿಗೆಲ್ಲ ಖುಷಾಲಿನಿನ ಎತ್ಕೊಳ್ಬೇಕು, ಆಟ ಆಡಿಸ್ಬೇಕು ಪಾಪುನ ಅಂತೇಳಿ ತುಂಬಾ ಇಷ್ಟ ಇರುತ್ತೆ. ಇವನು ಬಿಡೋದಿಲ್ಲ. ಸೊ ತುಂಬ ರಗಳೆ ಮಾಡಿಬಿಟ್ಟ ಅಲ್ಲಿ ಅಂತ ಹೇಳಿ ಮತ್ತೆ ಅವನ್ನ ಕರ್ಕೊಂಡು ವಾಪಸ್ ಮನೆ ಹತ್ರ ಬಂದೆ. ಹಸ್ಬೆಂಡು ವಾಟರ್ ಮಿಲನ್ ತೊಗೊಂಡು ಬಂದು ಕೊಟ್ಟಿದ್ದರು, ಕಟ್ ಮಾಡಿಕೊಡು ಅಂತ ಹೇಳಿ. ವಾಟರ್ ಮಿಲನ್ ಅಂದರೆ ಸಿಕ್ಕಾಪಟ್ಟೆ ಇಬ್ಬರಿಗೂ ಕೂಡ ಇಷ್ಟ. ಕಲ್ಲಂಗಡಿ ಹಣ್ಣು ಅಂದರೆ ಇಮಿಡಿಯೇಟ್ ನೋಡ್ತಿದ್ದಂಗೆ ಕಟ್ ಮಾಡಿ ಕೊಟ್ಬಿಡ್ಬೇಕು ಇಬ್ಬರಿಗೂ ಅಷ್ಟೇ. ತುಂಬ ಚೆನ್ನಾಗಿ ತಿಂತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗೆ ತುಂಬ ಜಾಸ್ತಿ ಕೂಡ ತಿಂತಾರೆ. ಸೊ ಅದಕ್ಕೋಸ್ಕರ ಇದನ್ನು ಕಟ್ ಮಾಡಿ ಆವಾಗಲೇ ಇಬ್ಬರಿಗೂ ತಿನ್ನಿಸ್ತಾ ಇದ್ದೀನಿ ನೋಡಿ. ಕುಶಾಲಿನಿ ಕೂಡ ಅಷ್ಟೇ ವಾಟರ್ ಮಿಲನ್ ತುಂಬ ಚೆನ್ನಾಗಿ ತಿಂತಾಳೆ. ವಾಟರ್ ಮಿಲನ್ ಹಾಗೆ ತಿನ್ನೋದಕ್ಕಿಂತ ಇವಾಗ ಸಮ್ಮರ್ ಅಲ್ವಾ, ಸೊ ಕ್ಯಾಂಡೀಸ್ನ ಮಾಡಿ ಕೊಡೋಣ ಅಂತ ಹೇಳಿ ಮನೆ ಹತ್ರ ಬರುವಂಥ ಐಸ್ ಕ್ಯಾಂಡಿ ಮಾರೋರ ಹತ್ರ ಅಂತೂ ನಾನು ಒಂದನ್ನು ಕೂಡ ಕೊಡೋದೇ ಇಲ್ಲ. ಅಲ್ಲಿ ನಿಲ್ಲಿಸೋದಕ್ಕೆ ಬಿಡೋದಿಲ್ಲ. ವೆರಿ ರೇರ್, ವರ್ಷದಲ್ಲಿ ಒಂದು ಸಲ ಕೂಡ ನಾನು ಕೊಟ್ಟಿರಲಿಲ್ಲ. ಈ ಸಲ ಒಂದಿನ ಕೊಟ್ಟಿದ್ದೆ ಅಷ್ಟೇ. ಅದು ಬೇರೆಯವರು ನಮ್ಮ ಮನೆ ಹತ್ರ ತೊಗೊಂಡಿದ್ರಿಂದ ಅವನು ಕೂಡ ಆಟ ಮಾಡ್ದ ಅಂತ ಹೇಳಿ ತಗೊಟ್ಟಿದ್ವಿ. ಸೊ ಅದಕ್ಕೆ ಈಗ ಮೀಶೋದಿಂದ ನಾನು ಐಸ್ ಕ್ಯಾಂಡಿ ಮಾಡುವಂಥ ಮೋಲ್ಡನ್ನು ತರಿಸ್ಕೊಂಡಿದ್ದೆ. ಸೊ ತುಂಬಾ ಕಡಿಮೆ ಪ್ರೈಸ್ನಲ್ಲಿ ಕೂಡ ಸಿಕ್ತು. 150 ರುಪೀಸ್ ಏನೋ ಅಷ್ಟೇ ಐಸ್ ಕ್ಯಾಂಡಿ ಮಾಡುವಂಥ ಮೋಲ್ಡು. ಸೊ ಯಾವ ಥರ ಮಾಡ್ತಾಯಿದ್ದೀನಿ ಅಂದರೆ ವಾಟರ್ ಮಿಲನ್ನ ಈ ರೀತಿಯಾಗಿ ಪೀಸ್ ಮಾಡಿಕೊಂಡು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಸ್ವಲ್ಪ ಹಾಕ್ಕೊಳ್ಳಿ. ಮನೆಯವ್ರು ಎಲ್ಲರಿಗೂ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ರಿಂದ ಶುಗರ್ ಒಂದು 5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಈ ರೀತಿಯಾಗಿ ನೀವು ಸ್ಟ್ರೈನ್ ಮಾಡ್ಕೊಳ್ಬೇಕಾಗುತ್ತೆ. ಕಂಪ್ಲೀಟಾಗಿ ಆ ಪಲ್ಪ್ ರುಬ್ಬಿರೋದು ಎಲ್ಲದನ್ನು ಕೂಡ ಹಾಕಿದ್ರೆ ಐಸ್ ಕ್ಯಾಂಡಿ ತುಂಬ ಚೆನ್ನಾಗಿ ಬರೋದಿಲ್ಲ. ಹಾಗೇ ಇನ್ನೊಂದು ವಿಷಯ ಏನಂದರೆ ಈ ಥರ ಜ್ಯೂಸ್ನ ಸ್ವಲ್ಪ ರುಬ್ಬಿರೋವಂಥದ್ದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಕೂಡ ಐಸ್ ಕ್ಯಾಂಡೀಸು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ನೀರನ್ನು ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಬರೀ ಜ್ಯೂಸನ್ನೇ ಹಾಕಿದ್ರೆ ಐಸ್ ಕ್ಯಾಂಡಿ ತುಂಬ ಟೈಮ್ ತೊಗೊಳುತ್ತೆ ಕ್ಯಾಂಡೀಸ್ ಆಗೋದಕ್ಕೆ. ಹಾಗೇ ಆ ಮಂಜುಗಡ್ಡೆ, ಗಟ್ಟಿ ಮಂಜುಗಡ್ಡೆ ರೀತಿಯಾಗಿ ಆಗೋದಿಲ್ಲ. ಇಲ್ಲಿ ಎಲ್ಲದನ್ನು ಕೂಡ ಜ್ಯೂಸನ್ನ ಆ ಮೋಲ್ಡಿಗೆ ಹಾಕ್ಬಿಟ್ಟು ಅದಕ್ಕೇ ಸ್ಟಿಕ್ನ ಕೊಟ್ಟಿದ್ದಾರೆ ನೋಡಿ. ಅದರಲ್ಲಿನೇ ಈ ಕ್ಯಾಪ್ಸ್ನ ಕಂಪ್ಲೀಟಾಗಿ ಮುಚ್ಚಿ ಫ್ರೀಝರ್ನಲ್ಲಿ ಇಡೋ ಅಂಥದ್ದು. ಒಂದು ದಿನ ಕಂಪ್ಲೀಟಾಗಿ ಬಿಟ್ಟರೆ ತುಂಬ ಚೆನ್ನಾಗಿ ಸೆಟ್ಟಾಗಿರುತ್ತೆ. ಒಂದು ದಿನ ಆದಮೇಲೆ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡೋಣ. ಸೊ ಇದನ್ನು ಆಲ್ರೆಡಿ ನಾನು ಒಂದು ಸಲ ಮಾಡ್ಕೊಂಡಿದ್ದೆ. ಇದು ಸೆಕೆಂಡ್ ಟೈಮ್ ನಾನು ಕ್ಯಾಂಡೀಸ್ನ ಮಾಡ್ತಾ ಇರೋವಂಥದ್ದು ಮನೆಯಲ್ಲಿ. 2 ಸಲನೂ ನಾನು ವಾಟರ್ ಮಿಲನ್ ಐಸ್ ಕ್ಯಾಂಡೀಸ್ನೇ ಮಾಡಿದ್ದೀನಿ. ಬೇರೆ ಯಾವುದನ್ನು ಇನ್ನೂ ಟ್ರೈ ಮಾಡಿಲ್ಲ. ಕುಲ್ಫೀಸ್ ಆಗಿರ್ಬೋದು ಆ ಥರ ಏನಾದರೂ ಟ್ರೈ ಮಾಡಬೇಕು, ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಕ್ಯಾಂಡೀಸ್ ಎಲ್ಲ ಯಾವ ಥರ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಸಕ್ಕತ್ತಾಗಿ ಬಂದಿದೆ. ಒಂದು ಸ್ವಲ್ಪ ಕೂಡ ಐಸ್ ಕ್ಯಾಂಡಿಗೆ ತೊಗೊಂಬರ್ತಾರೆ ಮನೆ ಹತ್ರ ಎಲ್ಲ ಮಾರೋದಕ್ಕೆ, ಅದೇ ಥರನೇ ಬಂದಿತ್ತು. ಸೊ ಫಸ್ಟ್ ಟೈಮ್ ಮಾಡಿದಾಗ ಇಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಅದಕ್ಕೆ ನೀರನ್ನ ಕಡಿಮೆ ಹಾಕಿದ್ದೆ, ಜ್ಯೂಸ್ ಮಾತ್ರನೇ ಜಾಸ್ತಿ ಹಾಕ್ಬಿಟ್ಟಿದ್ದೆ. ಇದಕ್ಕೆ ನೀವು ಸ್ವಲ್ಪ ನೀರು ಜಾಸ್ತಿ ಬೆರೆಸ್ಕೊಂಡು ಹಾಕಿದ್ದೆ. ಕುಶಾಲಿನಿ ನೋಡಿ ಎಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂತಾ ಇದ್ದಾಳೆ ಅಂತೇಳಿ. ಟೇಸ್ಟ್ ಕೂಡ ಅಷ್ಟೇ, ವಾಟರ್ ಮಿಲನ್ ಟೇಸ್ಟು ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಮನೆಯಲ್ಲಿರೋರು ಎಲ್ಲರಿಗೂ ಕೂಡ ಒಂದೊಂದು ಕ್ಯಾಂಡೀಸ್ ಬಂದಿತ್ತು. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದ್ವಿ. ಸೊ ನಾವು ನಮ್ಮೂರಲ್ಲಿ ಇನ್ನೊಂದು 2-3 ಡೇಸಿಗೆ ಜಾತ್ರೆ ಇರೋದ್ರಿಂದ, ಅಂದರೆ ಅಮ್ಮನ ಮನೆಯಲ್ಲಿ ಅಲ್ಲಿಗೆ ಹೋಗುವಂಥ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಸೊ ಬಟ್ಟೆ ಪ್ಯಾಕಿಂಗ್ ಆಗಿರ್ಬೋದು ಎಲ್ಲದು. ಅಲ್ಲಿ ನನ್ನ ತಂಗಿ ಬಂದಿದ್ಲು, ತಂಗಿ ಮಗ ಎಲ್ಲ ಫಸ್ಟೇ ಬಂದಿದ್ದಾರೆ. ಆಲ್ರೆಡಿ 1-2-3 ಡೇಸ್ ಆಗಿದೆ ಅವ್ರು ಬಂದು.
ಅಲ್ಲಿ ಊರಲ್ಲಿ ಹಾಲು ಕೊಡ್ತಾ ಇಲ್ಲ ಇವಾಗ ಹಸು ಇರೋವಂಥದ್ದು. ಸೊ ಅದಕ್ಕೋಸ್ಕರ ತುಪ್ಪ ತೊಗೊಂಡು ಬಾ ಅಥವಾ ಬೆಣ್ಣೆನ ತೊಗೊಂಡು ಬಾ ಅಂತಂದು ನಾನು ಇಲ್ಲಿಂದ ಬೆಣ್ಣೆ ತೊಗೊಂಡು ಹೋದ್ರೂ ಮತ್ತೆ ಮನೆಗೆ ಹೋದ್ಮೇಲೆ ನಾನೇ ತುಪ್ಪ ಕಾಯಿಸ್ಬೇಕು. ಅವ್ರು ಯಾರು ತುಪ್ಪ ಕಾಯಿಸೋದಿಲ್ಲ, ನಾವು ಕಾಯಿಸಿದ್ರೆ ಮಳ್ಳಾಗಿರೋದಿಲ್ಲ ತುಪ್ಪ ಅಂತ ಹೇಳಿ ಮತ್ತೆ ನನಗೆ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲೇ ತುಪ್ಪನ ರೆಡಿ ಮಾಡಿಕೊಂಡು ನಮಗೆ ಮನೇಲಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೊಂಡು ಅಲ್ಲಿಗೆ ಕೂಡ ತಗೊಂಡು ಹೋಗ್ತಾ ಇದ್ದೀನಿ. ತುಪ್ಪ ಅಂತೂ ಮಳ್ಳಾಗಿ ತುಂಬ ಚೆನ್ನಾಗಿ ಬಂದೈತೆ. ತುಪ್ಪ ಹೆಂಗೆ ಕಾಸೋದು ಅಂತ ಮಾತ್ರ ಕಮೆಂಟ್ ಮಾಡಬೇಡಿ. ಇದನ್ನು ನಾನು ತುಂಬ ವೀಡಿಯೋಸ್ಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ಹಾಗೆ ಸಪ್ರೇಟಾಗಿ ಕೂಡ ಒಂದು ವಿಡಿಯೋನ ಹಾಕಿದ್ದೀನಿ. ಬೇಕಿದ್ದರೆ ಹೋಗಿ ನನ್ನ ಚಾನಲ್ನಲ್ಲಿ ಪ್ರೀವಿಯಸ್ ವೀಡಿಯೋಸ್ನ ಚೆಕ್ ಮಾಡಿ. ಇದು ಮೀಶೋನಲ್ಲಿ ತೊಗೊಂಡಿರೋಂಥ ಡ್ರೆಸ್ಸು ತುಂಬಾ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಹಾಗೆಯೇ ಪ್ರೈಸ್ ಕೂಡ ಅಷ್ಟೇ 850 900 ಬಿಲೋ ನಿಮಗೆ ಸಿಗುತ್ತೆ. 900 ಬಿಲೋನೇ ಇದು. 851 ರುಪೀಸ್ ಏನೋ ಅನಿಸುತ್ತೆ, ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ, ಬಟ್ ಬಿಲೋ 900 ದುಪ್ಪಟ್ಟ ಅಂತೂ ಟಾಪು ಎಲ್ಲ ತುಂಬಾ ಚೆನ್ನಾಗಿದೆ. ಶಾಪಿಗೆ ಹೋದರೆ ಅಂತೂ 1500 2000ಗೂ ಕಡಿಮೆ ಈ ಥರದ ಡ್ರೆಸ್ಗಳನ್ನ ಕೊಡೋದೇ ಇಲ್ಲ. ಕುಶಾಲಿನಿ ಎದ್ದಿದ್ಲು, ಸೊ ಕುಶಾಲಿನ ಎತ್ಕೊಂಡೇ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ಇನ್ನೊಂದು ಚೂಡಿದಾರು, ಶಾರ್ಟ್ ಟಾಪ್ ಬರುತ್ತೆ. ಹಾಗೇನೆ ಇದು ತುಂಬಾ ಚೆನ್ನಾಗಿದೆ. ಒಂದು ರೀತಿ ಡ್ಯೂಯಲ್ ಶೇಡ್ ಅಂತಲೇ ಹೇಳ್ಬೋದು. ಪಿಂಕ್ ಕಲರ್ ಮತ್ತು ಆರೆಂಜ್ ಕಲರ್ ಮಿಕ್ಸು, ಎರಡೂ ಕಲರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ. ವಿಡಿಯೋನಲ್ಲಿ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ, ಇನ್ನೂ ಕೂಡ ಬ್ರೈಟಾಗಿ ತುಂಬ ಚೆನ್ನಾಗಿದೆ ಇದಂತೂ ಡ್ರೆಸ್ಸು. ಯಾವುದೇ ವೆಡ್ಡಿಂಗ್ಸ್ಗೆ ಎಲ್ಲದಕ್ಕೂ ಕೂಡ, ಫಂಕ್ಷನ್ಸ್ಗೆ, ಗ್ರ್ಯಾಂಡ್ ಅಕೇಷನ್ಸ್ಗೆ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ. ಇದ್ರದ್ದು ಕೂಡ ನಾನು ಎಲ್ಲದ್ರದ್ದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರಾದರೂ ಇಷ್ಟ ಆದರೆ ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ಒಂದು ಬ್ಲೌಸ್ ಪೀಸನ್ನು ತರಿಸಿದ್ದೆ, ಸಿಲ್ಕ್ ಮೆಟೀರಿಯಲ್ ಮೇಲೆ ಈ ರೀತಿಯಾಗಿ ಆರಿ ವರ್ಕ್ ಆಗಿರುವಂಥದ್ದು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ. ಬ್ಯಾಕಲ್ಲಿ ಈ ರೀತಿಯಾಗಿ ಡಿಸೈನ್ ಬರ್ತಿದೆ. ಇದು ಸ್ಲೀವ್ಸಿಗೆ ಬಂದಿರುವಂಥ ಡಿಸೈನು, ತುಂಬಾ ಹೆವಿ ವರ್ಕ್ ಆಗಿದೆ. ನೀವು ಈ ರೀತಿಯಾಗಿರುವಂಥ ಒಂದು ಬ್ಲೌಸ್ ಪೀಸ್ನ ತೊಗೊಳ್ಬೇಕು 1 ಮೀಟರ್ ಅಂದ್ರೇ 350 ರುಪೀಸ್ ಅಷ್ಟು ಚಾರ್ಜ್ ಆಗುತ್ತೆ. ಸೊ ಅದ್ರ ಮೇಲೆ ಇಷ್ಟು ಗ್ರ್ಯಾಂಡ್ ಆಗಿರುವಂಥ ವರ್ಕ್ ಮಾಡಿಸ್ಬೇಕು ಅಂದರೆ 2000ವರೆಗೂ ಚಾರ್ಜ್ ತೊಗೊಳ್ತಾರೆ. ಸೊ ಇಷ್ಟು ಕಡಿಮೆ ಪ್ರೈಸಿಗೆ ಎಲ್ಲಿ ಕೂಡ ನಿಮಗೆ ಸಿಗೋದಿಲ್ಲ. ನೋಡಿ ಯಾವ ರೀತಿಯಾಗಿದೆ ಅಂತ ಹೇಳಿ ವರ್ಕು. ಇದೊಂದು ನೆಕ್ಲೆಸ್ಸು, ತುಂಬ ಟ್ರೆಂಡಿಂಗಲ್ಲಿರೋವಂಥದ್ದು. ಇವಾಗೆಲ್ಲ ಈ ಥರದ ನೆಕ್ಲೆಸ್ಗಳನ್ನ ಹಾಕ್ಕೊಂಡು ಫೋಟೋಶೂಟ್ ಮಾಡಿಸ್ಕೊಳ್ತಾ ಇದ್ದಾರೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ರೆಂಟಿಗೆ ಕೊಡೋದಕ್ಕೇ ಇದನ್ನು 700 800 1000ವರೆಗೂ ಹೇಳ್ತಾರೆ ಇದೊಂದು ಪೀಸ್ಗೆ. ಬಟ್ ನಿಮಗೆ ಇದು ಓನ್ ಆಗಿಯೇ ಜಸ್ಟ್ ಬಿಲೋ 500 ನಿಮಗೆ ಸಿಗ್ತಾ ಇದೆ. ಈ ಒಂದು ಆಫರನ್ನು ಮಿಸ್ ಮಾಡಿಕೊಡ್ಬೇಡಿ. ಇದು ಸ್ಟಾಕ್ ಔಟ್ ಆಗಿತ್ತು, ಮತ್ತೆ ರೀಸ್ಟಾಕ್ ಆಗಿದೆ. ನಾನು ಮತ್ತೆ ತರಿಸ್ಕೊಂಡಿದ್ದೆ, ನನಗೆ ತುಂಬ ಇಷ್ಟ ಆಯಿತು. ಮತ್ತು ಇವಾಗ ನೋಡ್ತಾ ಇರೋಂಥ ಗ್ರೀನ್, ಈ ಒಂದು ಡೈಮಂಡ್ ರೀತಿಯಾಗಿರುವಂಥ ಸರ ಅಂತೂ ಸಕ್ಕತ್ತಾಗಿದೆ. ವಿತ್ ಇಯರಿಂಗ್ಸ್ ಬರುತ್ತೆ ಇದು ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಕೂಡ ಅಫೋರ್ಡಬಲ್ ಪ್ರೈಸ್ನಲ್ಲಿ ಸಿಗ್ತಾ ಇದೆ. ಇದೆಲ್ಲದ್ರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಇದಂತೂ ತುಂಬಾ ಎಲಿಗೆಂಟಾಗಿ ಕಾಣ್ತಾ ಇತ್ತು. ಸ್ಯಾರೀಸ್ಗಂತೂ ವೇರ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ನಾನು ಇಲ್ಲಿ ಚೂಡಿದಾರ್ಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಇದು ಲೋಟಸ್ ನೆಕ್ಲೆಸ್ಸು, ಇದು ತುಂಬ ಟ್ರೆಂಡಿಂಗಲ್ಲಿರುವಂಥದ್ದು. ಹಾಗೇ ತುಂಬಾ ಯುನೀಕ್ ಆಗಿರುವಂಥ ಒಂದು ಪೀಸ್ ಅಂತಲೇ ಹೇಳ್ಬೋದು. ವಿತ್ ಇಯರಿಂಗ್ಸ್ ಬರುತ್ತೆ ಇದನ್ನು ಸ್ಯಾರೀಸ್ ಮೇಲೆ ವೇರ್ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಯಾವುದೇ ಫ್ಯಾನ್ಸಿ ಸ್ಯಾರೀಸ್ ಮೇಲೆ, ಏನೇ ಒಂದು ಸಿಲ್ಕ್ ಸ್ಯಾರಿ, ಯಾವ ಸ್ಯಾರಿಗೂ ಕೂಡ ಮ್ಯಾಚ್ ಆಗಲ್ಲ ಅನ್ನೋ ಹಾಗೆ ಇಲ್ಲ. ಇದು ಕಾಟನ್ ಸ್ಯಾರೀಸ್ಗೆ ಎಲ್ಲ ಪ್ರತಿಯೊಂದಕ್ಕೂ ಮ್ಯಾಚ್ ಆಗುವಂಥ ಒಂದು ನೆಕ್ಲೆಸ್ಸು. ತುಂಬಾ ಚೆನ್ನಾಗಿದೆ, ತುಂಬಾ ಅಫೋರ್ಡಬಲ್ ಪ್ರೈಸ್ನಲ್ಲಿ ನಿಮಗೆ ಸಿಗ್ತಾ ಇದೆ. ಹಾಗೆಯೇ ಕೆಳಗಡೆ ಪರ್ಲ್ಸ್ ಬೀಡ್ಸ್ ಕೊಟ್ಟಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಅದರಿಂದಾಗಿ ಇದ್ರದ್ದು ಕೂಡ ಲಿಂಕನ್ನು ನಾನು ಶೇರ್ ಮಾಡ್ಕೊಂಡಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡಿ ಅಲ್ಲಿಂದ ಬೈ ಮಾಡ್ಬೋದು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವ್ಲಾಗ್ನಲ್ಲಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.